ಸ್ಮರಣೆ ಸಾಲದೆ ಸ್ಮರಣೆ ಸಾಲದೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯದ ಜಿಜ್ಞಾಸುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಾದಿರಾಜಗುರುಗಳ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದತೀರ್ಥರ, ಪೂರ್ಣಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ ಎಂಬ ಪಲ್ಲವಿಯ 5 ನುಡಿಗಳನ್ನು ಒಳಗೊಂಡ ಹಾಡು ಆನಂದತೀರ್ಥರ ಸ್ಮರಣೆಯ ಹಿರಿಮೆಯನ್ನು ಸಾರುವಂಥದ್ದು. 1ನೇ ನುಡಿಯ 2ನೇ ಚರಣದಲ್ಲಿ ಇಂದಿರೇಶ ಹರಿಯ ಪಾದವ ಹೊಂದಬೇಕೆಂಬುವವರಿಗೆ ಹಾಗೂ 3ನೇ ನುಡಿಯ 2ನೇ ಚರಣದಲ್ಲಿ ಧೀರನಾಗಿ ಹರಿಯ ಪಾದವ ಸೇರಬೇಕೆಂಬುವವರಿಗೆ ಹಾಗೂ 4ನೇ ನುಡಿಯ 2ನೇ ಚರಣದಲ್ಲಿ ಮೆಲ್ಲನೆ ಹರಿಯ ಪಾದ ಸೇರಬೇಕೆಂಬುವವರಿಗೆ ಎಂದು ತಿಳಿಸಿರುವಂತೆ ಭಗವಂತನ ಪಾದವನ್ನು ಸೇರುವುದು ಅರ್ಥಾತ್ ಮೋಕ್ಷ ಪುರುಷಾರ್ಥವನ್ನು ಹೊಂದುವುದು. ಇದಕ್ಕೆ ಒಂದು ಬಾರಿ ಆನಂದತೀರ್ಥರ ಸ್ಮರಣೆ ಸಾಲದೇ ಎಂದು ಆಕ್ಷೇಪಿಸುವ ಮೂಲಕ ಸಾಕೇ ಸಾಕು, ಬರೇ ಒಂದು ಬಾರಿ ಆನಂದತೀರ್ಥರ ಸ್ಮರಣೆ ಮಾಡಿಬಿಟ್ರೆ ಭಗವಂತನ ಪಾದಾರವಿಂದವನ್ನು ಸೇರುವಂತಹ ಮೋಕ್ಷವನ್ನು ಹೊಂದಬಹುದು ಅಂತ ಘೋಷಿಸಲಾಗಿದೆ. ಈ ಘೋಷಣೆ ಕೇಳಿದಾಕ್ಷಣ ನಮಗೆ 2 ಸಂದೇಹಗಳು ಬರುವಂತಹದ್ದು ಸಹಜ. ಒಂದು, ಆನಂದತೀರ್ಥರ ಬರೇ ಸ್ಮರಣೆಯಿಂದಲೇ ಮೋಕ್ಷ ದೊರಕುತ್ತೇನೋ ಅನ್ನೋದು ಒಂದು. ಮತ್ತೊಂದು, ಆನಂದತೀರ್ಥರ ಸ್ಮರಣೆಯನ್ನು ಕೂಡ ಬರೇ ಒಂದು ಬಾರಿ ಮಾಡಿದ ಕೂಡಲೇ ಮೋಕ್ಷ ದೊರಕಲಿಕ್ಕೆ ಸಾಧ್ಯವೇನೋ ಇನ್ನೊಂದು ಸಂದೇಹ. ಯಾಕೆ ಗೊತ್ತಾ? ಮಧ್ವಗುರುಗಳೇ ಋಗ್ಭಾಷ್ಯದಲ್ಲಿ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಏತೈರ್ವಿನಾ ನಮೋಕ್ಷ ಸ್ಯಾತ್ ಭವೇದೇತೈರಪಿ ಧ್ರುವಂ. ಈ 7 ಸಾಧನೆಗಳು ಇದ್ದಾಗ ಮಾತ್ರ ಮೋಕ್ಷ ದೊರಕುವಂಥದ್ದು. ಈ 7 ಸಾಧನೆಗಳನ್ನು ಒಟ್ಟು ಸೇರಿಸಿದಾಗ ಮೋಕ್ಷ ದೊರಕುತ್ತೆ. ಆ 7 ಸಾಧನೆಗಳು ಯಾವ ಗೊತ್ತಾ? ಹೇಳ್ತಾರೆ, ಸ್ವಾಧ್ಯಾಯ ತತ್ವವಿಜ್ಞಾನಂ, ವಿಷ್ಣುಭಕ್ತಿ ವಿರಾಗಿತ, ನಿಷಿದ್ಧ ಕರ್ಮ ಸಂತ್ಯಾಗೋ, ವಿಹಿತಸ್ಯ ಸದಾ ಕ್ರಿಯಾ, ಸದಾ ವಿಷ್ಣು ಸ್ಮೃತಿಶ್ಚೈವ ಕೇವಲಂ ಮೋಕ್ಷ ಸಾಧನಂ ಅಂತ. ಅದರಲ್ಲಿ ಅಧ್ಯಯನ ಬಂತು, ತತ್ವಜ್ಞಾನ ಬಂತು, ವಿಷ್ಣು ಭಕ್ತಿ, ವೈರಾಗ್ಯ, ನಿಷಿದ್ಧ ಕರ್ಮವನ್ನು ಮಾಡದೇ ಇರುವಂಥದ್ದು, ವಿಹಿತವಾದ ಕರ್ಮವನ್ನು ಯಾವಾಗಲೂ ಮಾಡುವಂಥದ್ದು, ಮುಖ್ಯವಾಗಿ ಸದಾ ವಿಷ್ಣು ಸ್ಮೃತಿ. ಇವುಗಳಿಂದಷ್ಟೇ, ಈ 7 ಸಾಧನೆಗಳು ಸೇರಿಂದಷ್ಟೇ ಮೋಕ್ಷ ಆಗುವುದು ಅಂತ ಆಚಾರ್ಯರು ಹೇಳಿದ್ದಾರೆ. ಹೀಗಿರುವಾಗ ಒಂದು ಬಾರಿ ಆನಂದತೀರ್ಥರ ಸ್ಮರಣೆ ಮಾಡಿದರೆ ಮೋಕ್ಷ ದೊರಕುವುದು ಹೇಗೆ ಅಂತ ಸಂದೇಹ ಸಹಜ. ಇದನ್ನು ನಾವು ಭಗವದ್ಗೀತೆಯ 2 ಮಾತುಗಳ ಅರ್ಥದ ಹಿನ್ನೆಲೆಯಲ್ಲಿ ನಾವು ಅರ್ಥೈಸಿಕೊಳ್ಬೇಕಾದದ್ದು. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ ಹೀಗಿದೆ ನೋಡಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಥ ಇಷ್ಟೇ. ಕೃಷ್ಣ ಹೇಳ್ತಾನೆ, ನನ್ನ ದಿವ್ಯವಾದ ಜನ್ಮ ಅರ್ಥಾತ್ ಅವತಾರ ಹಾಗೂ ಕರ್ಮ ಇಷ್ಟನ್ನು ತಿಳ್ಕೊಂಡು ಬಿಟ್ಟರೆ ಮೋಕ್ಷ ದೊರಕುತ್ತೆ, ಮತ್ತೆ ಅವ ಸಂಸಾರಕ್ಕೆ ಮರಳುವ ಪ್ರಸಂಗವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದರ ಮೇಲೆ ಆಚಾರ್ಯರು ಜಿಜ್ಞಾಸೆ ನಡೆಸ್ತಾರೆ, ವಿಚಾರ ನಡೆಸ್ತಾರೆ. ಮೋಕ್ಷ ದೊರಕಬೇಕಾಗಿದ್ರೆ ಬರೇ ಭಗವಂತನ ಜನ್ಮ ಮತ್ತು ಕರ್ಮವನ್ನು ತಿಳಿದ್ರೆ ಸಾಲದು. 2-3 ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ. ಮಹಾಕೌರ್ಮ, ಬ್ರಹ್ಮವೈವರ್ತ, ಇವುಗಳಲ್ಲೆಲ್ಲ ಏನು ಹೇಳಿದೆ ಅಂದರೆ, ವೇದದಲ್ಲಿ ಹೇಳಿದ ಉಪಾಸನೆಗಳನ್ನೆಲ್ಲ ಮಾಡಿದಾಗ
ಅಲ್ಲಿ ತಿಳಿಸಿದ ಪ್ರಮೇಯಗಳನ್ನೆಲ್ಲ ತಿಳ್ಕೊಂಡಾಗಷ್ಟೇ ಮೋಕ್ಷ ದೊರಕುವುದು ಅಂತ ಹೇಳಿದೆ. ಅದನ್ನು ಎಲ್ಲ ಉಲ್ಲೇಖ ಮಾಡ್ತಾರೆ. ಹೀಗಿರುವಾಗ ಬರೇ ಭಗವಂತನ ಜನ್ಮ ಮತ್ತು ಕರ್ಮ ಇಷ್ಟು ತಿಳ್ಕೊಂಡು ಕೂಡಲೇ ಹೇಗೆ ಮೋಕ್ಷ ದೊರಕುವಂಥದ್ದು? ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಲ್ಲಿ ಬರೇ ಜನ್ಮ ಮತ್ತು ಕರ್ಮವನ್ನು ತಿಳ್ಕೊಳ್ಳುವುದು ಅಂತ ಹೇಳಲಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತ ಶಬ್ದ ಹಾಕಿದ್ದಾರೆ. ಗಮನಿಸಿ, ತಾತ್ವಿಕವಾಗಿ ನನ್ನ ಜನ್ಮ ಮತ್ತು ಕರ್ಮವನ್ನು ತಿಳ್ಕೊಂಡಾಗ ಮೋಕ್ಷ ಬರುವುದು ಅಂತ. ತತ್ವತಃ ಅಂತ ಶಬ್ದ ಹಾಕಿದ್ರಿಂದ ಒಂದು ಪ್ರಮೇಯವನ್ನು ತತ್ವತಃ ತಾತ್ವಿಕವಾಗಿ ತಿಳ್ಕೊಳ್ಬೇಕಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ತಿಳ್ಕೊಳ್ಬೇಕಾಗುತ್ತೆ. ಒಂದು ಪ್ರಮಾಣವನ್ನು ಆಚಾರ್ಯರು ಆಗ ಉಲ್ಲೇಖ ಮಾಡ್ತಾರೆ. ಏಕಂ ಹಿ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ವಿನಾ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾ ಸರ್ವತ್ರ ಜಿಜ್ಞಾಸೇತಂದು ಸ್ಕಾಂದ ಪುರಾಣ. ಒಂದು ತತ್ವವನ್ನು, ಒಂದು ಪ್ರಮೇಯವನ್ನು ತಾತ್ವಿಕವಾಗಿ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲಾದರೂ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಈ ಪ್ರಮೇಯವನ್ನು ತಿಳ್ಕೊಂಡ್ರೆ ಸಾಕು ಅಂತ ಬಂದರೆ ತತ್ವತಃ ಅದನ್ನು ತಿಳ್ಕೊಳ್ಬೇಕು ಅಂದರೆ ಎಲ್ಲವನ್ನೂ ತಿಳ್ಕೊಳ್ಬೇಕು ಅಂತ ಅರ್ಥ. ತಸ್ಮಾ ಸರ್ವಂ ಸರ್ವತ್ರ ಜಿಜ್ಞಾಸೇತ್, ಎಲ್ಲವನ್ನೂ ಜಿಜ್ಞಾಸೆ ಮಾಡಲೇಬೇಕು ಹೊರತು ಬರೇ ಒಂದು ಪ್ರಮೇಯವನ್ನು ಜಿಜ್ಞಾಸೆ ಮಾಡಿದರೆ ಸಾಲದು. ಹಾಗಾಗಿ ತತ್ವತಃ ಭಗವಂತನ ಜನ್ಮ, ಭಗವಂತನ ಕರ್ಮವನ್ನು ತಿಳ್ಕೊಳ್ಬೇಕು ಅಂದರೆ ಎಲ್ಲವನ್ನೂ ತಿಳ್ಕೊಳ್ಬೇಕು ಅಂತ ಆದದ್ದು. ಹಾಗೆ ಅಂತ ಸಮಾಧಾನ ಕೊಡ್ತಾರೆ. ಅಲ್ಲ, ತತ್ವತಃ ಅಂತ ಶಬ್ದ ಇದ್ದರೆ ಹೌದು, ಇಲ್ಲದಿದ್ದರೆ ಹೇಗೆ? ಯತ್ರ ಏವಂ ಭವತಿ ತತ್ರ ತತ್ವತಃ ವಿಶೇಷಣೇ ನ ವಿರೋಧ. ಒಂದೊಮ್ಮೆ ಅಲ್ಲಿ ತತ್ವತಃ ಅಂತ ಶಬ್ದ ಇಲ್ಲದಿದ್ದರೆ ತತ್ವತಃ ಅಂತ ಶಬ್ದವನ್ನು ಇಟ್ಟುಕೊಂಡು ಆ ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿಂದ ಯಾವುದೇ ಪೂರ್ವಾಪರ ವಿರೋಧ ಇಲ್ಲ. ಒಂದು ಮೋಕ್ಷವನ್ನು ಪಡಿಬೇಕು ಅಂದರೆ ಏನೇನು ತಿಳ್ಕೊಳ್ಬೇಕು ಅಷ್ಟನ್ನು ತಿಳ್ಕೊಳ್ಳೇಬೇಕು. ಯಾವುದೋ ಒಂದು ಪ್ರಮೇಯವನ್ನು ತಿಳ್ಕೊಂಡ್ರೆ ಆಗೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಬರುತ್ತೆ, ಈ ಪ್ರಮೇಯವನ್ನು ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ. ಅಲ್ಲಿ ತತ್ವತಃ ಅಂತ ಇಟ್ಕೊಳ್ಬೇಕು. ತತ್ವತಃ ಆ ಪ್ರಮೇಯವನ್ನು ತಿಳ್ಕೊಳ್ಬೇಕು. ತತ್ವತಃ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಅಲ್ಲ, ತತ್ವತಃ ಅಂತ ಅಲ್ಲಿ ಇಲ್ಲದಿದ್ದರೆ ಅಲ್ಲಿ ಇಟ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೂಡ ನಾವು ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಅಂದರೆ ತತ್ವತಃ ಅಂತ ಇಟ್ಕೊಂಡು ತಾತ್ವಿಕವಾಗಿ ಆನಂದ ತೀರ್ಥರ ಸ್ಮರಣೆ ಮಾಡಬೇಕು. ತಾತ್ವಿಕವಾಗಿ ಮಾಡಬೇಕು ಅಂದರೆ ಎಲ್ಲವನ್ನೂ ಜಿಜ್ಞಾಸೆ ಮಾಡಬೇಕು ಅಂತಲೇ ಅರ್ಥ. ಯಾಕೆ ಗೊತ್ತಾ? ಅಲ್ಲಿ ನೋಡಿ, ಪಲ್ಲವಿಯಲ್ಲಿ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ. ಆನಂದ ತೀರ್ಥರು ಅಂತ ಅವರ ಸ್ಮರಣೆ ಮಾಡಬೇಕು. ಆನಂದ ತೀರ್ಥರು ಅಂದರೆ ಆನಂದವನ್ನು ಉಂಟು ಮಾಡುವ ಶಾಸ್ತ್ರವನ್ನು ಕೊಟ್ಟವರು ಅಂತ ಅರ್ಥ. ಆನಂದ ತೀರ್ಥರು ಅಂದರೆ ಆನಂದ ರೂಪಿಯಾದ ಪರಮಾತ್ಮನನ್ನು ಯಾವತ್ತೂ ತಮ್ಮ ಹೃದಯದಲ್ಲಿ ಹೊತ್ತುಕೊಂಡವರು ಅಂತ ಅರ್ಥ. ಇದನ್ನು ತಿಳ್ಕೊಳ್ಬೇಕು ಅಂದರೆ ಎಲ್ಲವನ್ನು ತಿಳ್ಕೊಳ್ಬೇಕಲ್ಲ. ಹಾಗೆ ಪೂರ್ಣಪ್ರಜ್ಞರ ಅಂತ ಬಂದು, ಪೂರ್ಣಪ್ರಜ್ಞಾ ಅಂದರೆ ಆಲೋಚನೆ ಸರ್ವವಿಷಯಕಂ ಜ್ಞಾನಂ ಅಂತ ಅರ್ಥ. ರುಜಿಯೋಗಿಗಳ ಜ್ಞಾನ ಹೇಗೆ ಅಂದರೆ ಅವರು ಯೋಚನೆ ಮಾಡಿಬಿಟ್ರೆ ಎಲ್ಲವನ್ನು, ಪರಮಾತ್ಮ ಬಿಟ್ಟು ಉಳಿದ ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಅರ್ಥ. ಹಾಗಾದರೆ ಅವರನ್ನು ಪೂರ್ಣಪ್ರಜ್ಞ ವ್ಯಕ್ತಿತ್ವೇನ ತಿಳ್ಕೊಳ್ಬೇಕು ಅಂದರೆ ಎಲ್ಲವನ್ನೂ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಪೂರ್ಣಂ ಪ್ರಜ್ಞಾಪಯತೀತಿ ಪೂರ್ಣಪ್ರಜ್ಞ ಅಂತ. ಭಗವಂತ ಹೇಗೆ ಪೂರ್ಣನಾಗಿದ್ದಾನೆ ಅದನ್ನು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿದವರು. ಹಾಗಾಗಿ ಅವರ ಪೂರ್ಣಪ್ರಜ್ಞ ನಾಮವನ್ನು ನಾವು ಚಿಂತನೆ ಮಾಡಿಬಿಟ್ರೆ, ತಾತ್ವಿಕವಾಗಿ ಚಿಂತನೆ ಮಾಡಿದರೆ ಎಲ್ಲ ಸರ್ವಮೂಲವನ್ನು ಅಧ್ಯಯನ ಮಾಡಿದ ಹಾಗಾಗುತ್ತೆ. ಹಾಗೆ ಪೂರ್ಣಪ್ರಜ್ಞರ ಮತ್ತು ಸರ್ವಜ್ಞ ರಾಜರ ಅಂತ ಅರ್ಥ. ಸರ್ವಜ್ಞರು ಅಂತ ಯಾರಿದ್ದಾರೆ ಸಾಮಾನ್ಯ ತಿಳ್ಕೊಂಡವರು, ಅವರಿಗೆಲ್ಲ ಒಡೆಯರಾದವರು ಇವರು. ಹಾಗಾಗಿ ಇವರು ಸರ್ವಜ್ಞರು ಅಂದರೆ ಆಲೋಚನೆ ಸರ್ವವಿಷಯಕಂ ಜ್ಞಾನಂ ಅಂತ ರುಜಿಯೋಗಿಗಳ ಜ್ಞಾನ. ಹಾಗಾಗಿ ಎಲ್ಲವನ್ನೂ ಬಲ್ಲವರು, ಭಗವಂತನ ಅನುಗ್ರಹದಿಂದ ಎಲ್ಲವನ್ನೂ ತಿಳ್ಕೊಂಡವರು. ಹಾಗೆ ಮಧ್ವರಾಯರ, ಮಧ್ವ ಅನ್ನೋದಕ್ಕೆ ಮಧು ಅಂದರೆ ಆನಂದ, ಆನಂದವನ್ನು ಕೊಡ್ತಕ್ಕಂಥ ಅಂದರೆ ಶಾಸ್ತ್ರವನ್ನು ಕೊಟ್ಟವರು, ಅಂತಹ ಒಡೆಯರು. ಹೀಗೆ ಈ ನಾಮಕ್ಕೆ ಸಂಬಂಧಪಟ್ಟಂತೆ, ಈ 4 ನಾಮಗಳಿಗೆ ಸಂಬಂಧಪಟ್ಟಂತೆ ಮಧ್ವಾಚಾರ್ಯರ ಸ್ಮರಣೆ, ಆನಂದ ತೀರ್ಥರ ಸ್ಮರಣೆ ಅಂದರೆ ಅದು ಇಡೀ
ಏನು ಸರ್ವಮೂಲದಲ್ಲಿ 51 ಗ್ರಂಥಗಳನ್ನು ಒಳಗೊಂಡಿರ್ತಕ್ಕಂಥ ಸರ್ವಮೂಲದಲ್ಲಿ ಏನೇನು ಪ್ರಮೇಯಗಳನ್ನು ಹೇಳಲಾಗಿದೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಆ ಅಭಿಪ್ರಾಯ ಇಟ್ಟುಕೊಂಡು ವಾದಿರಾಜರು ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಹೇಳಿರುವಂಥದ್ದು. ಹಾಗೆ ಇನ್ನೊಂದು ಪ್ರಶ್ನೆ, ಒಂದು ಬಾರಿ ಅಂತ ಹೇಳಿದಾರಲ್ಲ, ಒಮ್ಮೆ ಸಾಕ ಅಂತ ಹೇಳಿದರೆ ಈ ಸಂದೇಹವನ್ನು ಕೂಡ ಗೀತೆಯ ಒಂದು ಮಾತಿನಿಂದ ಪರಿಹಾರ ಮಾಡಿಕೊಳ್ಬೇಕಾದದ್ದು. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ರೂಪಗಳನ್ನೆಲ್ಲ 41 ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ ನೋಡಿ. ಕೊನೆ ಒಂದು ಮಾತು ಏನಿದೆ ಗೊತ್ತಾ? ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಅರ್ಜುನ, ಇದೆಲ್ಲ ಯಾಕೆ ನೀನು ತಿಳ್ಕೊಳ್ಬೇಕು? ಇಡೀ ಜಗತ್ತನ್ನು ನಾನು ವ್ಯಾಪಿಸಿ ಇದ್ದೇನೆ, ಈ ಒಂದು ಜ್ಞಾನ ಸಾಕು ನೋಡು ಅಂತ ಹೇಳುವಂಥದ್ದು. ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್, ಇಷ್ಟು ತಿಳ್ಕೊಂಡ್ರೆ ಸಾಕು, ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ ಅಂತ ತಿಳ್ಕೊಂಡ್ರೆ ಸಾಕು. ಇದರ ಮೇಲೆ ಆಚಾರ್ಯರು ಜಿಜ್ಞಾನಿಸ್ತಾರೆ. ಕಿಮಿತಿ ವಕ್ಷಮಾಣ ಪ್ರಾಧಾನ್ಯ ಜ್ಞಾಪನಾರ್ಥಂ ನತು ಉಕ್ತ ನಿಷ್ಫಲತ್ವ ಜ್ಞಾಪನಾಯ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಅಂದರೆ, ಇಷ್ಟವರೆಗೆ 41 ಶ್ಲೋಕಗಳಲ್ಲಿ ಏನು ವಿಭೂತಿ ರೂಪಗಳನ್ನು ಹೇಳಿದೆ ಅದೆಲ್ಲ ವ್ಯರ್ಥ, ಬೇಕಾಗಿಲ್ಲ, ಬರೇ ಭಗವಂತ ವ್ಯಾಪಿಸಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಹಾಗಲ್ಲ, ಭಗವಂತ ವ್ಯಾಪಿಸಿದ್ದಾನೆ ಅಂತ ತಿಳ್ಕೊಳ್ಳೋದು ಅವಶ್ಯ, ಅದು ಪ್ರಧಾನವಾದ ಜ್ಞಾನ, ಅದು ಬೇಕೇ. 41 ಶ್ಲೋಕಗಳಲ್ಲಿ ಹೇಳಿದಂತೆ ವಿಭೂತಿ ರೂಪಗಳನ್ನು ತಿಳ್ಕೊಳ್ಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಅವನ ವ್ಯಾಪ್ತಿಯ ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಹೇಳುವುದಕ್ಕಾಗಿ ಆ ಮಾತು ಬಂದದ್ದು. ಯಾಕೆ ಹಾಗೆ ಹೇಳಬೇಕು ಅಂದರೆ, ತಥಾಸತಿ ನೋಚ್ಚೇತ. ಒಂದೊಮ್ಮೆ ವಿಭೂತಿ ರೂಪಗಳ ಜ್ಞಾನದ ಅವಶ್ಯಕತೆಯೇ ಇಲ್ಲ, ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಇಷ್ಟೇ ತಿಳ್ಕೊಂಡ್ರೆ ಸಾಕು ಅಂತಾಗಿದ್ದರೆ ವಿಭೂತಿ ರೂಪಗಳನ್ನು ಯಾಕೆ ಹೇಳಬೇಕಿತ್ತು? ಅದನ್ನು ಹಾಗೆ ವಿಚಾರ ಮಾಡಿ ಆಚಾರ್ಯರು ಆದುದರಿಂದ ಅಲ್ಲಿ ಕಿಂಜ್ಞಾತೇನ ಇವುಗಳನ್ನು ತಿಳ್ಕೊಂಡು ಏನು ಅಂತ ಹೇಳಿರುವಂಥದ್ದು ಯಾವ ಅಭಿಪ್ರಾಯದಲ್ಲಿ ಅಂದರೆ, ಆ ವಿಭೂತಿ ರೂಪಗಳನ್ನು ಅವಶ್ಯವಾಗಿ ತಿಳ್ಕೊಳ್ಬೇಕು, ಅವುಗಳಿಗಿಂತಲೂ ಮುಖ್ಯವಾಗಿ ಇದನ್ನು ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಇಲ್ಲಿಯೂ ಕೂಡ ಈ ಆನಂದ ತೀರ್ಥರ ಸ್ಮರಣೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳುವುದಕ್ಕೆ ಒಂದು ಬಾರಿ ಅಂತ ಹೇಳಿರುವಂಥದ್ದೇ ಹೊರತು ಬರೇ ಒಂದು ಬಾರಿ ಸ್ಮರಣೆ ಸಾಕು ಎನ್ನುವ ಅಭಿಪ್ರಾಯದಲ್ಲಿ ಅಲ್ಲ. ಈ ಪ್ರಾಧಾನ್ಯವನ್ನು, ಆನಂದ ತೀರ್ಥರ ಸ್ಮರಣೆಯ ಪ್ರಾಧಾನ್ಯವನ್ನು 5 ನುಡಿಗಳಲ್ಲಿ ಹೇಳಿದ್ದಾರೆ ನೋಡಿ. ಮುಖ್ಯವಾಗಿ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ. ಮೋಕ್ಷ ಹೊಂದಬೇಕಾದ್ರೆ ಭಗವಂತನಲ್ಲಿ ಭಕ್ತಿ ಬೇಕು. ಭಗವಂತನಲ್ಲಿ ಭಕ್ತಿ ಬೇಕು ಅಂದರೆ ಗುರುಗಳಲ್ಲಿ ಭಕ್ತಿ ಬೇಕು. ಯಾಕೆ ಅಂದರೆ, ಗುರುಗಳು ಭಗವಂತನನ್ನು ತೋರಿಸಿಕೊಟ್ಟವರು. ಹಾಗಾಗಿ ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಅವರ ಮಾತುಗಳಲ್ಲಿ ನಮಗೆ ವಿಶ್ವಾಸ ಬರುತ್ತೆ. ಅವರ ಮಾತುಗಳಲ್ಲಿ ಭಗವಂತನ ಮಾಹಿತಿಯೆಲ್ಲ ಬಂದಿರುತ್ತೆ. ಹಾಗಾಗಿ ಗುರುಗಳಲ್ಲಿ ಭಕ್ತಿ ಇಟ್ಟಾಗ ಅವರ ಮಾತಿನಲ್ಲಿ ವಿಶ್ವಾಸ ಬರುವುದರ ಮೂಲಕ ಭಗವಂತನನ್ನು ಚೆನ್ನಾಗಿ ತಿಳ್ಕೊಂಡಂತೆ ಆಗುತ್ತೆ. ಅದಕ್ಕಾಗಿ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ, ಗುರುಭಕ್ತಿಯಿಂದ ಉಂಟಾಗುವಂಥದ್ದು ಮುಕುಂದನ ಭಕ್ತಿ ಅಂತ. ಹಾಗಾಗಿ ಒಂದು ಬಾರಿ ಸ್ಮರಣೆ ಮಾಡಿದರೆ ವಿಶೇಷವಾಗಿ ಮಧ್ವಗುರುಗಳಲ್ಲಿ ಆನಂದ ತೀರ್ಥರಲ್ಲಿ ಭಕ್ತಿ ಉಂಟಾಗುತ್ತೆ. ಭಕ್ತಿ ಉಂಟಾದದ್ರಿಂದಾಗಿ ಅವರ ಮಾತುಗಳಲ್ಲಿ ವಿಶ್ವಾಸ ಬರುತ್ತೆ. ಅವರ ಮಾತುಗಳಲ್ಲಿ ತಿಳಿಸಿರ್ತಕ್ಕಂಥ ಭಗವಂತನಲ್ಲಿ ವಿಶೇಷವಾಗಿ ಮಹತ್ವಜ್ಞಾನ ಬಂದು ಭಕ್ತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ. ಇದನ್ನು ಇಲ್ಲಿ ಸ್ಪಷ್ಟ ಹೇಳಿದ್ದಾರೆ ನೋಡಿ 3ನೇ ನುಡಿಯಲ್ಲಿ. ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳ ನೊಂದು ಅಕಳಂಕ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವವರಿಗೆ. ಭಗವಂತನಲ್ಲಿ ಭಕ್ತಿ ಬೇಕು. ಭಕ್ತಿ ಬೇಕಾಗಿದ್ದರೆ ಸಂಸಾರದಲ್ಲಿ ವಿಮುಖನಾಗಬೇಕು. ಸಂಸಾರದಲ್ಲಿ ಇರ್ತಕ್ಕಂಥ ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಬೇಕು. ಅಕಳಂಕ ಚರಿತ್ರ ಹರಿ, ಭಗವಂತ ಅಕಳಂಕ ಚರಿತ, ಅವನಲ್ಲಿ ಯಾವುದೇ ದೋಷ ಇಲ್ಲ. ಇದನ್ನು ತಿಳ್ಕೊಳ್ಬೇಕಾಗಿದ್ರೆ ಆನಂದ ತೀರ್ಥರಲ್ಲಿ ಭಕ್ತಿ ಮಾಡಿ ಅವರೇನು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಭಗವಂತನ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಟ್ಟಿದ್ದಾರೆ, ಅದರಲ್ಲಿ ನಾವು ವಿಶ್ವಾಸ ತಾಳಬೇಕಾಗುತ್ತೆ. ಹಾಗಾಗಿ ಹಾಗೆ ಮಾಡಿದಾಗ ಆ ಮಾತುಗಳಲ್ಲಿ ವಿಶ್ವಾಸ ಬಂದು ಮಾತುಗಳಲ್ಲಿ ತಿಳಿಸಿದಂತೆ ಆನಂದ ತೀರ್ಥರಲ್ಲಿ ಭಗವಂತನಲ್ಲಿ ವಿಶೇಷ ಭಕ್ತಿ ಬರುತ್ತೆ. ಭಕ್ತಿಯ ಮೂಲಕ ಮೋಕ್ಷವನ್ನು ಹೊಂದಲಿಕ್ಕೆ ಆಗುತ್ತೆ ಅಂತ.
ಉಪಸಂಹಾರದ ನುಡಿಯಲ್ಲಿ ನೋಡಿ, ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಬದುಕಲು ಅರಿಯದಿರುವುದಕ್ಕೆ ಅಂತ ಅಲ್ಲಿ ಹೇಳಿದ್ದಾರೆ. ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಕ್ಕೆ ಅರಿಯದಿರುವುದಕ್ಕೆ ಪ್ರಮುಖ ಕಾರಣ ಹೇಳ್ತಾರೆ, ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನು ಜರಿಯುವುದು ಅಂತ. ಭಗವಂತನನ್ನು ನಿಂದನೆ ಮಾಡುವುದು. ಭಗವಂತನನ್ನು ನಿಂದನೆ ಮಾಡುವುದು ಎರಡು ರೀತಿ. ಒಂದು ಏನು ಅಂದರೆ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಏನಾದರೂ ದುಃಖ ಬಂದರೆ ಆ ಪ್ರಾರಬ್ಧ ಕರ್ಮವನ್ನು ದೂಷಿಸುವ ಮೂಲಕ ಅದನ್ನು ಕೊಡ್ತಕ್ಕಂಥ ಭಗವಂತನನ್ನು ದೂಷಿಸುವಂಥದ್ದು. ಇನ್ನೊಂದು ಏನು ಅಂದರೆ, ಭಗವಂತನು ನಮ್ಮ ಜೀವನದಲ್ಲಿ ಅವನ ಪಾತ್ರವನ್ನು ಗುರುತಿಸದೇ ಇರುವಂಥದ್ದು, ಅವನನ್ನು ಕಡೆಗಣಿಸುವಂಥದ್ದು. ಹೀಗೆ ಮಾಡಿದಾಗ ಈ ಪ್ರಯುಕ್ತ ಭಗವಂತನನ್ನು ಜರಿಯುವುದರ ಮೂಲಕ, ಅವನನ್ನು ದೂಷಿಸುವ ಮೂಲಕ ನಾವು ಸಂಸಾರದಲ್ಲಿ ಮುಳುಗಿರುವಂಥದ್ದು. ಅದು ಪರಿಹಾರ ಆಗಬೇಕು ಅಂದರೆ ಭಗವಂತ ನಮಗೆ ದುಃಖಕ್ಕೆ ಕಾರಣ ಅಲ್ಲ, ಮುಖ್ಯವಾಗಿ ನಮ್ಮ ಸುಖಕ್ಕೆ ಕಾರಣ ಅಂತ ತಿಳ್ಕೊಳ್ಬೇಕು. ಬರೇ ಸುಖ ಅಂದರೆ ಮೋಕ್ಷ ಸುಖ ಮಾತ್ರ ಅಲ್ಲ. ಧರ್ಮಾರ್ಥ ಕಾಮ ಮೋಕ್ಷಾನಾಂ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ರಾಜೇಂದ್ರ ಹೃಷಿಕೇಶಾರ್ಚನಾ ಧೃತೆ ಅಂತ ಮುಂತಾದ ಮಾತುಗಳನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಮುಂತಾದವುಗಳಲ್ಲಿ ಹೇಳಿದ್ದಾರೆ. 4 ಪುರುಷಾರ್ಥವನ್ನು ಹೊಂದಬೇಕಾದರೂ ಕೂಡ ಭಗವಂತನ ಆರಾಧನೆ ಮಾಡಲೇಬೇಕು. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಧೀರನಾಗಿ ಹರಿಯ ಪಾದವ ಸೇರ ಬಯಸುವವರು ನಡೆಸಲೇಬೇಕಾಗಿರ್ತಕ್ಕಂಥದ್ದು ಆನಂದ ತೀರ್ಥರ ಸ್ಮರಣೆ ಅಂತ ಹೀಗೆ ಹೇಳಿದ್ದಾರೆ. ಹಾಗೆಯೇ ಬೇರೆ ಬೇರೆ ರೀತಿಯಿಂದ ಅವರ ಸ್ಮರಣೆಯ ಮಹತ್ವವನ್ನು ತಿಳಿಸಿ ವೈರಾಗ್ಯ ತಾಳುವುದಕ್ಕೆ 3ನೇ ನುಡಿಯ 1ನೇ ಚರಣ, 6 ಮಂದಿ ವೈರಿಗಳನ್ನು ಸೇರಲೀಸದಂತೆ ಜರಿದು ಧೀರನಾಗಿ ಸಾಧನಾ ಪಥದಲ್ಲಿ ಸಾಗಬೇಕೆಂದರೆ ಆಕಣಾಶ್ಮ ಅಂತ ಎನಿಸಿರ್ತಕ್ಕಂಥ ವಾಯುದೇವರು ಅವರ ಚಿಂತನೆ ಮಾಡಿದಾಗ ಶತ್ರುಗಳ ಆಕ್ರಮಣ ನಮ್ಮಲ್ಲಿ ಆಗುವುದಿಲ್ಲ. ಈ ಕಾಲನೇಮಿ ಮುಂತಾದವರ ಆಕ್ರಮಣ ಆಗುವುದರ ಮೂಲಕ ನಮ್ಮಲ್ಲಿ ಕಾಮಾದಿಗಳು ಕಾಣಿಸುವಂಥದ್ದು. ಹಾಗಾಗಬೇಕಾಗಿದ್ದರೆ ಆಕಣಾಶ್ಮ ಅಂತ ಅನಿಸಿರ್ತಕ್ಕಂಥ ವಾಯುದೇವರ ಅನುಗ್ರಹ ಆಗಬೇಕಾಗಿದ್ದರೆ ಈ 6 ಮಂದಿ ವೈರಿಗಳು ನಮ್ಮನ್ನು ಸೇರದೇ ಇರಬೇಕಾಗಿದ್ದರೆ ಮಧ್ವಗುರುಗಳ ಚಿಂತನೆ ನಡೆಸಬೇಕು. ಆಗ ಏನಾಗುತ್ತೆ ಅಂದರೆ, ಮಧ್ವವಿಜಯದಲ್ಲಿ ಹೇಳಿದ್ದಾರೆ, ಮನೋವಿಶುದ್ಧೈ ಚರಿತಾನುವಾದ. ಆನಂದ ತೀರ್ಥರ ಚರಿತ್ರೆ ಅನುವಾದ ಮಾಡಿದರೆ ಅಂತಃಕರಣ ಶುದ್ಧವಾಗುತ್ತೆ. ಅಂತಃಕರಣದಲ್ಲಿ ಕಾಮಾದಿಗಳು ಆಕ್ರಮಣ ಮಾಡುವುದಿಲ್ಲ. ಯಾಕೆ ಅಂದರೆ ಭಾಗವತದಲ್ಲಿ ಉಗ್ರಶ್ರವಸೂತರು ಇವರಿಗೆಲ್ಲ ಹೇಳುವಂಥದ್ದುಂಟು, ಶೌನಕಾದಿಗಳಿಗೆ, ಶೃಣ್ವತಾಂ ಸ್ವಕತಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಕೃಷ್ಣನ ಚರಿತ್ರೆ ಕೇಳಿದರೆ ಕೃಷ್ಣ ಹೃದಯದೊಳಗೆ ಹೊಕ್ಕು ಅಲ್ಲಿರ್ತಕ್ಕಂಥ ಪಾಪವನ್ನೆಲ್ಲ ಪರಿಹಾರ ಮಾಡ್ತಾನೆ. ಅದೇ ಕೃಷ್ಣನ ಭಕ್ತರಾಗಿರ್ತಕ್ಕಂಥ ಮಧ್ವಗುರುಗಳು ಅದನ್ನೇ ಮಾಡ್ತಾರೆ. ಅವರ ಚರಿತ್ರೆಯನ್ನು ನಾವು ಭಕ್ತಿಯಿಂದ ಕೇಳಿದರೆ ನಮ್ಮ ಹೃದಯದ ಒಳಗೆ ಹೊಕ್ಕು ಅಲ್ಲಿರ್ತಕ್ಕಂಥ ಕಾಮಾದಿ ದೋಷಗಳನ್ನು ದೂರ ಮಾಡ್ತಾರೆ. ಹಾಗಾಗಿ ಅದನ್ನೇ ಹೇಳಿರುವಂಥದ್ದು. 6 ಮಂದಿ ವೈರಿಗಳನ್ನು ನಮ್ಮ ಹೃದಯದಲ್ಲಿ ಸೇರಿಸಬಾರ್ದು ಅಂತ ಇದ್ದರೆ ಆನಂದ ತೀರ್ಥರ ಸ್ಮರಣೆಯನ್ನು ಮಾಡಲೇಬೇಕು ಅಂತ ಹೇಳಿರುವಂಥದ್ದು. 3ನೇ ನುಡಿಯಲ್ಲಿ ಅನೇಕ ಜನ್ಮಗಳಲ್ಲಿ ನೊಂದು ಈ ಜನ್ಮದಲ್ಲೂ ಪ್ರಕೃತಿ ಬಂಧದಲ್ಲಿ ಸಿಲುಕಿ ವಿಷಯಗಳ ನೊಂದು ವೈರಾಗ್ಯ ಭಾಗ್ಯವನ್ನು ಹೊಂದಬೇಕೆಂದರೆ ಬೇಕಾದ ಆನಂದ ತೀರ್ಥರ ಅನುಗ್ರಹಕ್ಕಾಗಿ ಅವರ ಸ್ಮರಣೆ ಬೇಕೇ ಬೇಕು ಅಂತ ಅಲ್ಲಿ ಹೇಳಿದ್ದಾರೆ. 4ನೇ ನುಡಿಯಲ್ಲೂ ತಿಳಿಸಿರುವಂತೆ ಘೋರವಾದ ಸಂಸಾರ ಬುದ್ಧಿಗೆ ಪರಮಜ್ಞಾನವೆಂಬ ವಾಡೆ ಅಂದರೆ ದೋಣಿ, ಅದನ್ನು ಏರಲು ಸಂಸಾರಾವಸ್ಥೆ ಎಂಬುದನ್ನು ಅಂಬುದಿಯಂತೆ ಹೇಳಿ ಅದು ಘೋರ ಆಗಿದೆ. ಅದನ್ನು ವೈರಾಗ್ಯ ಮತ್ತು ಜ್ಞಾನ ಭಕ್ತಿ ಇವುಗಳ ಮೂಲಕ ಅದನ್ನು ದಾಟಬೇಕು ಅಂದರೆ, ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂದರೆ ಆಚಾರ್ಯರ ಅನುಗ್ರಹ ಬೇಕು, ಅವರು ಹೇಳಿರ್ತಕ್ಕಂಥ ಸರ್ವಮೂಲದ ಅಧ್ಯಯನ ಬೇಕು. ಅದಕ್ಕಾಗಿ ಅವಶ್ಯವಾಗಿ ಆಚಾರ್ಯರ ಸ್ಮರಣೆಯನ್ನು ನಡೆಸಬೇಕು. ಸ್ಮರಣೆ ಅಂದರೆ ಬರೇ ಸ್ಮರಣೆ ಅಂತಲ್ಲ, ಅಲ್ಲಿ ಭಕ್ತಿಯಿಂದ ಸ್ಮರಣೆಯನ್ನು ನಡೆಸಬೇಕು ಅಂತ ಹೀಗೆ 5 ನುಡಿಗಳ ಈ ಹಾಡಿನಲ್ಲಿ ಆನಂದ ತೀರ್ಥರ ಸ್ಮರಣೆ ಒಮ್ಮೆ ಆದರೂ ಮಾಡಿ ಅಂತ ಮೇಲ್ನೋಟಕ್ಕೆ, ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡತಕ್ಕಂಥ ಸಂಭವ ಇದ್ದೇ ಇದೆ ಅಂತ ಹೇಳತಕ್ಕಂಥ ಈ ಸುಂದರವಾದ ಹಾಡು. ಈ ಹಾಡನ್ನು ನಾವು ಮತ್ತೆ ಮತ್ತೆ
ಜೀವನದಲ್ಲಿ ಅಳವಡಿಸಿಕೊಂಡು ಆದಷ್ಟು ಆನಂದ ತೀರ್ಥರ ಸ್ಮರಣೆ ಭಕ್ತಿಜ್ಞಾನಪೂರ್ವಕವಾಗಿ ಸ್ಮರಣೆ ಮಾಡಿ ಅವರ ತತ್ವಜ್ಞಾನವನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಈ ಜ್ಞಾನ ಸೇವೆಗೆ ಆರ್ಥಿಕ ನೆರವು ನೀಡಿದವರು ಹರಿಗುರುಗಳು ಭಕ್ತರಾಗಿರ್ತಕ್ಕಂತಹ ಅರವಿಂದ್ ಲಕ್ಷ್ಮೀನಾರಾಯಣ್ ಹಾಗೂ ಅವರ ಕುಟುಂಬದವರು. ಅವರಿಗೆ ಮಧ್ವಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವಹೃತ್.